ಹಾಂ, ಹೆಂಗೂ 5 ಗಂಟೆ ಆತು. ಹೋಗಿ ನನ್ನ ಮಗಳನ್ನ ಎಬ್ಬಿಸ್ಲಾ. ಈಗ ಈ ಮನೆ ಸಸಿ ಅಲ್ಲ, ಒಟ್ಟು ಲಕ್ಷ್ಮಿಕ್ಕಿಂತ ಒಟ್ಟು ಜಲ್ದಿ ಎದ್ದು ಎಲ್ಲ ಕೆಲಸ ಮಾಡಿ ಸೈ ಅನಿಸ್ಕೋಬೇಕು ನನ್ನ ಮಗಳು. ನನ್ನ ತಮ್ಮ ಮೇಲೆ ಬೈತೈತೆ ಏನ. ಹೇಳ್ತೀನಿ ಹಿಂಗಪ್ಪ ಹಿಂಗಿರ್ಬೇಕು, ಹೊಸ್ದಾಗಿ ಮದುವೆ ಬಂದ್ಮ್ಯಾಗ ಸ್ವಸ್ಥ ಹಿಂಗೆಲ್ಲ ಕೆಲಸ ಮಾಡ್ಬೇಕು ಅಂತ ತಿಳಿಸಿ ಹೇಳ್ತೀನಿ. ಎಲ್ಲಿ ಓದ್ಲಿಕ್ಕೆ ಕೊನೆಗೂ ಇಲ್ಲ, ಮನೆಯಾಗೂ ಇಲ್ಲ. ಈ ಹುಡುಗಿ ಮುಂಚೆನೇ ತಿಟ್ಟೊತ್ತಿಗೆ ಹಾಂ, ನೀನು ಅಂಗಳದ ಕಸ ಹೊಡಕ್ಕೆ ಹೋದ್ಲ. ಅಂಗಳದಾಗ ಲಕ್ಷ್ಮಿ ಕಸ ಹೊಡಕತ್ತ. ಹಿತ್ತಲ್ದಾಗ ಏನಾರ ಕೆಲಸ ಮಾಡಕತ್ತಾಳ ಏನು ನೋಡ್ತಿಂತೆ. ಈಕಿಗೆ ಏನಾತಿಗೆ ಅಲ್ಲ, ಇಲ್ಲಿ ಬಂದು ಕುಂತಾಳ. ಯಾವಾಗ ಕುಂತಾಳ ಏನ? ಈ ಬೆಳಗ್ಗೆ ಹಾಕತೈತಿ. ಇವತ್ತು ಹುಡುಗಿ ಎಡೊತ್ತಿ ಬಂದು ಕುಂತೈತಿ ಏನ? ಅಲ್ಲ, ಇಲ್ಲಿ ಯಾಕೆ ಬಂದು ಕುಂತಿದ್ದಾಳ ಈಕಿ? ತುಂಗ ತುಂಗ, ಅಯ್ಯೋ ದೇವ್ರೆ, ಅಲ್ಲ ಇಲ್ಲೇ ಹಿಂದೆ ನಿಂತ್ಕೊಂಡು ಇಷ್ಟು ಒದರಾಕತ್ತೀನಿ. ಹೂನಂತ ಹಾನಂತಲ್ಲ ಇವ ಹುಡುಗಿ. ಇದಕ್ಕೇನಾತ ಇವ? ಹೇ ತುಂಗ, ಹಾಂ ಅವ ನೀನಾ? ಅಲ್ಲ ಹುಡುಗಿ, ಇಲ್ಲಿ ಯಾಕೆ ಬಂದು ಕುಂತಿದೆ? ಹೋಗಿ ಹೋಗಿ. ಅಲ್ಲ ಏನಾತ ನಿನಗೇನಾತ? ಇಲ್ಲಿ ಬರಂದ ಕುಂದ್ರಕ್ಕ ನಡಿ, ಮೊದಲು ಒಳಗೆ ನಡಿ. ಅಲ್ಲ ಮೊದಲೇ ರಾತ್ರಿ ಅಂತೆ, ಇನ್ನ ಮಕ್ಕೊಂಡಿರ್ತೈತೆ ಹುಡುಗಿ ಅಂತ ನಾ ಮಾಡಿದ್ರೆ ಯಾವಾಗ ಬಂದು ಕುಂತೀಯ? ಎಷ್ಟೊತ್ತಿಗೆ ಕುಂತಿ? ಏವ್ವ ಅಲ್ಲಿ ಬರಬೇಡ ತಾಯಿ, ನಿನ್ನ ಕೈ ಮುಗಿತೀನಿ. ಅವ ನಾನು ಇಲ್ಲಿ ನೀನೇ ಇಲ್ಲಿ ಯಾಕೆ ಬಂದು ಕುಂತಿದಿ? ಅದ ತಲೆ ಜಗ್ಗಿ ನೋಸಾಕತ್ತಿತ್ತವ. ಆದ್ರೆಲ್ಲ ವಿಚಿತ್ರ ತಲೆ ನೋವು. ಒಂದೇ ಸಮ ಒಟ್ಟು ಸಮಾಧಾನ ಆಗಲ್ಲ. ಒಟ್ಟು ಮುಂಜಾನೆಗ ತಣ್ಣ ಗಾಳಿ ಇತ್ತಲ್ಲ, ಇಲ್ಲಿ ಹೊಟ್ಕೊಂತ ಸಮಾಧಾನ ಆಗತ್ತೆ ಅಂತ ಹಂಗೆ ಬಂದು ಕುಂತ ಇಲ್ಲಿ. ಏನ ರಾತ್ರಿ ಎಲ್ಲ ತಲೆನೋವ? ಅದ ನಿಮ್ದು ಮೊದಲೇ ರಾತ್ರಿ ಏನೂ ಆಗಲಿಲ್ಲ ಹಂಗಿದ್ರ? ಇಲ್ಲವ, ಅದು ಜಗ್ಗಿ ತಲೆ ನೋಸಾಕತ್ತವ. ಯಾಕೆ ಏನೋ ಗೊತ್ತಿಲ್ಲ. ಅದಕ್ಕೆ ಮಾಮೇನಂದ ಹಂಗಿದ್ರೆ ನಿಮ್ಮ ಮಕ್ಕಳು ಅಂತಂದು ಕೆಳ ಮಕ್ಕೊಂಡ. ಅಯ್ಯೋ ದೇವ್ರಿ, ನಿನ್ನೆ ಮುಹೂರ್ತ ಬೇರೆ ಚಲೋ ಇತ್ತು. ಇದನ್ನ ಮತ್ತೆ ನಿಮ್ಮ ಅಜ್ಜ ಅಮ್ಮಗೆ ಹೇಳಕ್ ಹೋಗ್ಬೇಡ. ಅಭ್ಯಾಸ ಮಾಡ್ಕೊತಾರೆ. ಹೋಗ್ಬಿಡು. ಎದಕ್ಕೆ ತಲೆ ಹೊಸಕತ್ತಿತ್ತು? ಸರಿಗೆ ಊಟ ಮಾಡಂಗಿಲ್ಲ ಹುಡುಗಿ ನೀನು. ಅದಕ್ಕೆ ನಡಿ, ಊಟ ಹಂಗಿದ್ರೆ ತಲೆ ಚಕ ಮಾಡಿ ಬಾ, ಬಿಸಿ ಬಿಸಿ ಒಡ್ಸಂಟಿ ಮೆಣಸು ಹಾಕಿ ಕೊಡ್ತೀನಿ. ಅದು ಇಷ್ಟು ದಿವಸ ನಿದ್ದಿಲ್ದಂಗೆ ಓಡಾಡಿರ್ತಲ್ಲ, ಅದಕ್ಕೆ ಹಂಗಾಗಿರ್ತೈತೆ. ನಡಿ, ಚಾ ಮಾಡ್ಕೊಡ್ತೀನಿ. ಚಾ ಕುಡಿದು ಇಲ್ಲೋಡು ಆಕೆ ನಿಮ್ಮ ಮಕ್ಕಳ ಲಕ್ಷ್ಮಿ ನೋಡು. ಅಕ್ಕಿಗತಿ ನೀನು ಈ ಮನೆ ಸೊಸಿ, ಮೊಮ್ಮಗಳಲ್ಲ. ಮೊಮ್ಮಗಳದು ಈ ಮುದ್ದು ಕತಿ. ಈಗ ನೀನು ಇನ್ಮ್ಯಾಗ ಸೊಸಿ ಅಂತಂದು ಚಂದಾಗಿ ಕೆಲಸ ಮಾಡು. ಆಕೆ ಹೆಂಗೆ ಹೌದನಿಸ್ಕೊಂತ ಅವಡಂಗೆ ನೀನು ಹೌದನಿಸ್ಕೋ. ಮನ್ಯಾಗ ಕುಂತು ಈಗ ನೋಡ ಮೊಮ್ಮಗಳಂತಂದು ಮದುವೆ ಮಾಡ್ಕೊಂಡ್ರೆ ಇಕ್ಕಿ ಕುಂದ್ರಿಸಿ ಮಾಡ್ಬೇಕಾಗತ್ತ ಅನ್ನಂಗೆ ಆಗಬಾರ್ದು. ಏನು ಅಜ್ಜ ಅಮ್ಮನ ಚಲೋ ನೋಡ್ಕೋಬೇಕು ಮತ್ತೆ. ಆಯ್ತವ, ಬಾ ಕುಂದ್ರಬೇಡ, ಬಾ ಬಡ ಕೆಲಸ ಮಾಡು. ಇದೇ ಜಗ ಇದನ್ನ ಮರೆಯಂಗಿಲ್ಲ, ಇದಕ್ಕೆ ಸರಿಯಾಗಿ ಉತ್ತರ ಕೊಡಲೇಬೇಕು. ಅಮ್ಮ ತಾಯಿ ಮಹಾಲಕ್ಷ್ಮಿ ಕಾಪಾಡುವ. ಇದೇನಿದು? ಅಲ್ಲ ತುಳಸಿ ಗಿಡ ಎಷ್ಟು ಚಲೋ ಇತ್ತಲ್ಲ, ಇದೇ ಕೊಡಗಿದ್ದದ. ಅಯ್ಯೋ ದೇವ್ರೆ, ಅಲ್ಲ ಚಲೋ ಇದ್ದದ್ದು ಇದ್ದಕ್ಕಿದ್ದಂಗೆ ಹಿಂಗೆ ಈ ನಮ್ನಿ ಒಳಗಾತ. ಚಲೋ ಅಲ್ಲ ಅಪ್ಶಕನ. ಏನಪ್ಪ ಇದು? ಇವರಿಗೆ ಬಂದು ಬಿಟ್ಟು ಹೊಲ ಒಂದು ಕಿತ್ಕೊಂಬ ಅಂತ ಹೇಳ್ತೀನಿ. ತಂದು ಇನ್ನೊಂದು ಹಚ್ಚ ಅಂತ ಹೇಳ್ತೀನಿ. ಮಹಾಲಕ್ಷ್ಮಿ, ತುಳಸಿ ಮಾತಾ, ನಮ್ಮನೆ ಯಾವುದೇ ಥರ ಏನು ಪೀಡಿ ಪಿಶಾಚಿ ಏನು ಅಥವಾ ದುಶಕ್ತಿನೋ ಅಥವಾ ಏನೋ ದೃಷ್ಟಿ ದೋಷನೋ ಏನೋ ತಟ್ಲಾರ್ದಂಗೆ ಕಾಪಾಡುವ. ಯಾಕೆ ತುಳಸಿ ಗಿಡ ಒಣಗಾಯ್ತು ಗೊತ್ತಾಗೋಲ್ತು? ಲಕ್ಷ್ಮಿ, ಏನು ಮಾಡಕತ್ತೀವ? ಚಿಕ್ಕಮ್ಮರ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅದನ್ನೆಲ್ಲ ಹೆಚ್ಚಿನ್ರಿ. ಟೊಮೆಟೊನ ಇದು ಒಂಚೂರು ಉಪ್ಪಿಟ್ಟು ಮಾಡ್ಬಿಡ್ತೇನೆ ರೀ ನಾಷ್ಟಕ್ಕೆ. ಮಧ್ಯಾಹ್ನದಾಗ ಅತ್ತೇರನ್ನ ಕೇಳ್ತೇನೆ ರೀ, ಏನು ರೊಟ್ಟಿ ಮಾಡ್ಲಾ ಏನು ಮುದ್ದೆ ಮಾಡ್ಲಾ, ಮಾವಾರು ಏನಂತಾರ ಕೇಳಿ ಹೇಳಂತ ಹೇಳ್ತೀನಿ, ಅದನ್ನು ಮಾಡ್ತೇನೆ ಅಂತ. ಉಪ್ಪಿಟ್ಟ ಇವ ಈ ಮದುವೆಗದಲ್ಲಾಗ ಅವಸರಕ್ಕೆ ಬರೀ ಉಪ್ಪಿಟ್ಟ ತಿರುಗಿಟ್ಟೈತೆ. ಬೇರೆ ಏನಾರ ಇಡ್ಲಿ ದೋಸೆ ಹಾಕ್ಬೇಕಾಗಿತ್ತಲ್ಲ, ನಾನಾರ ನಿನ್ನ ಹೇಳೋದ ಮಾಡ್ಬಿಟ್ಟು ನೋಡು. ನಿನಗೆ ಒಟ್ಟು ನೆನಪಡಿದ್ರೆ ಹಾಕ್ತಿದ್ದೇನೆ. ಇರ್ಬಿಡು, ಬೇರೆ ಏನಾರ ಅವಲಕ್ಕಿ ಮಾಡ್ತೇನೆ. ಚಿಕ್ಕಮ್ಮರ ಮಾವಾರು ತಿನ್ನಂಗಿಲ್ಲ ಅವಲಕ್ಕಿ, ಅತ್ತಿಯರು ತಿನ್ನಂಗಿಲ್ಲ, ನಮ್ಮ ಮನೆಯವರು ತಿನ್ನಂಗಿಲ್ಲ, ನಾನು ಅಷ್ಟು ಕಷ್ಟ ರೀ ಇರ್ತೀರ. ಆಮೇಲೆ ನಮ್ಮ ಮೈದನೂ ತಿನ್ನಂಗಿಲ್ಲ, ಅದಕ್ಕೂ ಅವಲಕ್ಕಿ ಅಂದ್ರೆ ಇಷ್ಟ ಇಲ್ಲ. ಇನ್ನು ನಿಮಗೊಂದ ನೋಡ್ರಿ ಬೇಕಿದ್ರೆ ತುಂಗಾಗ, ಆಮೇಲೆ ಈಕಿಗೆ ಮನೆಯಾಗ ಅಷ್ಟೆ. ಈಗ ಅದಕ್ಕೆ ಏನು ಮಾಡಲಿ? ಅವಲಕ್ಕಿ ಮಾಡಲ, ಉಪ್ಪಿಟ್ಟು ಮಾಡಲ, ಮತ್ತು ಬೇರೆ ಏನಾದರೂ? ಅಯ್ಯೋ ಹೌದಲ್ಲ ಯವ್ವ, ನನಗೂ ಇದಾಗಲಿಲ್ಲ. ಚಿಕ್ಕಮ್ಮರ ರಾತ್ರಿ ಅನ್ನ ಒಂಚೂರು ಉಳ್ದೈತ್ರಿ. ಮಾವರಿಗೆ ಅತ್ತೆಯರಿಗೆ ಮತ್ತು ಇವ್ರಿಗೆ ಇಬ್ಬರು ಗಂಡು ಮಕ್ಕಳಿಗೆ ಬಿಸಿ ಅನ್ನ ಮಾಡಿ ಚಿತ್ರಾನ್ನ ಮಾಡ್ತೀನಿ. ನಮಗೆಲ್ಲ ಹೆಣ್ಮಕ್ಳಿಗೆ ಅದು ಅನ್ನ ಐತಲ್ಲ ರಾತ್ರಿದು, ಆ ಚಿತ್ರಾನ್ನ ಮಾಡ್ತೀನಿ. ನಾವು ರಾತ್ರಿ ಋಣನ ಅವ್ರಿಗೆ ಬಿಸಿ ಚಿತ್ರಾನ್ನ ಮಾಡಿಕೊಟ್ರೆ ಬರುತ್ತೆ. ಸುಮ್ಮನೆ ಈಗ ಮುಂಜಾನೆ ನಾಷ್ಟದ್ದು ಅಂತ ತಿಳಿಬೇನಿ ಏನು ಮಾಡಿದ್ರೆ ತಿನ್ನೋಕೊಲ್ಲ ಅಂತಾರೆ. ಈಗ ಚಿತ್ರಾನ್ನ ಮಸ್ತ್ ಮಂಡಾಳದವಲ್ಲ, ಹೆಂಗು ಅವ್ನು ಹಾಕಿಕೊಟ್ರೆ ತಿಂತಾರೆ. ಹೌದು ನೋಡು, ಅಷ್ಟೇ ಮಾಡುವ. ಹೌದು, ಅಪ್ಪಗ ಅವರಿಗೆಲ್ಲ ಬಿಸಿದನ ಆಗುತ್ತೆ, ರಾತ್ರಿ ಅನ್ನೂ ಖಾಲಿ ಆಗುತ್ತೆ. ತುಂಬ ಎದ್ದಾಡ್ರಿ. ಹೂನವ ಎದ್ಲೆ, ಈಗ ಜಾಕು ಬರ್ತಾಳೆ ಆಕಿನೂ. ಆಕಿ ಕರ್ಕೊಂಡು ನೀನು ಒಟ್ಟು ಕೆಲಸ ಕಲಸಕ್ಕಿಗೆ ನಾ ಹೇಳಿದ್ರೆ ಸಿಕ್ಸಿಕ್ ಮಾಡ್ತೈತಿ. ಆಯ್ತು ಬಿಡ್ರಿ ಚಿಗಿ ಮಗ, ಕಲ್ಸಕ್ಕೆ ಅನ್ನಕ್ಕೆ ನಿನ್ನ ಜವಾಬ್ದಾರಿ ಮನೆ ಸೊಸೆಯನ್ನ ಬಂದ ಬರುತ್ತೆ. ಕಲಿತಾ ನಾವು ಹೇಳೋದೇ ಬೇಡ, ಎಲ್ಲ ತಾನ ಮಾಡ್ತಾ. ಆಯ್ತವ, ನಿನ್ನ ಬಾಯಕ್ಲಿಂತ ಹಂಗಲ್ಲಿ ಅಕ್ಕ ತಂಗಿ ಚಂದಾಗಿ ಪುಡಿ ಅಡುಗೆ ಮಾಡ್ಕೊಂಡು ಚಂದಾಗಿರವ.
ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಟೊಮೆಟೊನ ಹೆಚ್ಚೀನಿ. ಇನ್ನೂ ಸ್ವಲ್ಪ ಹೆಚ್ಕೋಬೇಕಾಗತ್ತೆ, ಹಂಗಿದ್ರೆ ಚಿತ್ರಾನ್ನಕ್ಕೆ ಭಾಳ ಆಗತ್ತೆ. ಹಾಂ ಸರಿ. ಅತ್ತೀರ ಅತ್ತೀರ ಅಕ್ಕೀರ ಚಿಕ್ಕಮ್ಮರ ಯವ್ವ ಯಾರು ಇಲ್ಲಲ್ಲ ಇಲ್ಲಿ. ಅತ್ತೀರ ಯವ್ವ ಅತ್ತೀರ ಅತ್ತೀರ. ಯಾಕ ಲಕ್ಷ್ಮಿ ಏನಾತ? ಯಾಕೆ ಇಷ್ಟ ಅವರಿಗೆ? ಹೌದವ ನೀ ಕರೆಯೋದು ನೋಡಿದ್ರೆ ನಾನು ಏನಾತ ಅಂದ್ಕೊಂಡೆ. ಏನಾತ? ಅತ್ತೀರ ಅದು ಚಿಕ್ಕಮ್ಮರ, ನಾನು ಅನ್ನಕ್ಕಿಟ್ಟು ರಾತ್ರಿ ಅನ್ನ ತಂಗೋದು ಒಗ್ಗರಣೆ ಹಾಕ್ತೀನಿ ಅಂತ ಹೇಳಿದ್ನಲ್ಲ, ಬಿಸಿ ಅನ್ನ ಗಂಡ್ಮಕ್ಳಿಗೆ ಮಾಡ್ತಂತ ಅನ್ನಕ್ಕಿಟ್ಟೀನಿ. ಅದು ಯಾಕೆ ನೋಡ್ರಿ ಅತ್ತೀರ, ಅನ್ನೆಲ್ಲ ಒಂಥರ ಕೆಂಪಗ, ಒಂಥರ ರಕ್ತ ರಕ್ತ ಇರ್ತದಲ್ಲ ಆ ಥರ ಕೆಂಪಗಾಗ್ಬಿಟ್ಟೈತ್ರಿ ಅನ್ನ. ಅಲ್ಲ ನಾನು ತೊಳೆದಿಟ್ಟ ಬಿಳಿ ಅಕ್ಕಿನ, ಆದ್ರೆ ಅನ್ನ ಮಾತ್ರ ಹಿಂಗಾಗೈತ್ರಿ ಅತ್ತೀರ. ಏನ ಅನ್ನ ಕೆಂಪಾಗತ್ತ? ಅಲ್ಲ ಏನಾರ ಕುಂಕುಮ ಕೈಲಿ ಏನಾರ ಮಟ್ಟಿಗಿಟ್ಟಿದ್ದೇನೆ ಹುಡುಗಿ ಮತ್ತೆ ಪೂಜೆ ಗೀಜೆ ಮಾಡಿ? ಅಲ್ರಿ ಅತ್ತೀರ ಅದೇ ಉಳ್ಳಾಗಡ್ಡಿ ಅವನ್ನೆಲ್ಲ ಹೆಚ್ಚಿನ್ರಿ, ಕುಂಕುಮಕಾಯಿ ಹಂಗಿದ್ರೆ ಉಳ್ಳಾಗಡ್ಡಿ ಎಲ್ಲ ಕೆಂಪಾಕಿತ್ತಿಲ್ರಿ, ಅನ್ನ ಮಾತ್ರ ಕೆಂಪಾಗೈತ್ರಿ ಅತ್ತೀರ. ಆಮೇಲೆ ಇವತ್ತು ತುಳಸಿ ಗಿಡ ಪೂಜೆ ಮಾಡಕತ್ತಿದ್ನಲ್ರಿ ಬೆಳಗ್ಗೆ, ಈ ಪೂರ ಒಣಗಿ ಬಿಟ್ಟೈತ್ರಿ ತುಳಸಿ ಗಿಡ. ನಿನ್ನೆ ಮನೆ ಎಲ್ಲ ಚಲೋ ಇದ್ದದ್ದು ಒಮ್ಮೆ ತಮ್ಮ ಮಕ್ಳಿಗೆ ಏನಾತೇನು ನೋಡ್ರಿ, ಒಣಗಿ ಕಡ್ಡಷ್ಟ ನಿಂತವು, ಎಲೆ ಎಲ್ಲ ಉದುರು ಹೋಗ್ಬಿಟ್ಟೈತಿ. ಏನ ಒಂದು ದಿವಸಕ್ಕೆ ತುಳಸಿ ಗಿಡ ಒಣಗೈತೆ? ಏನಾಗ್ತದ ಏನು ಇದು ಬಿಡು ಏನ ತುಳಸಿ ಗಿಡ. ಹಾಂ ಮಳೆ ಆತಲ್ಲ ನಿನ್ನೆ ಮನೆ 2-3 ದಿವಸ ಹಬ್ಬಾದ್ಮ್ಯಾಗ ಮಳೆಗೆ ಆಣಿಕಲ್ ಅಂದ್ಬಿಟ್ಟು ನೋಡು. ಈಗ ನೆನಪಾತ್ ನೋಡು ನನಗೆ. ಆಣಿಕಲ್ ಬಿದ್ದದಕ್ಕೆ ಅದು ಗಿಡಕ್ಕೆ ಎಲೆ ಮೇಗೆಲ್ಲ ಬಿದ್ದಿರ್ತಲ್ಲ, ಅದಕ್ಕೆ ಎಲೆ ಉದ್ರೈತಿ, ಕಡ್ಡಿ ನಿಂತಿರ್ತೈತಿ. ಆಮೇಲೆ ಚಿಗಿತಿ ತಗೋ. ಮತ್ತು ಆಣಿಕಲ್ ಹೊಡೆದಕ್ಕೆ ಎಂಥ ಗಿಡ ಆದ್ರೆ ಇದಾಕವು, ಇನ್ನು ತುಳಸಿ ಗಿಡ ಎಲ್ಲಿ ಉದ್ರಲ್ಲ. ಅಯ್ಯ ಬಿಡು ಅದೇನಾಗೋದಲ್ಲ, ಇನ್ನೊಂದು ತೊಗೊಂಬಂದಿಡ ಅಂತೇಳಿಲ್ಲ ಅಂದ್ರೆ. ಇವ್ರಿಗೆ ಹೇಳಿಂದ ಹತ್ತಿರ ಹೊಲದ ಬದುವನ್ಯಾಗ ಅದೆಲ್ಲ ಜಗ್ಗಿ ಎಷ್ಟು ಅಲ್ಲಿ ಇರ್ತಾವಲ್ಲ, ಒಂದೆರಡು ಕಿತ್ಕೊಂಬರಿ ಇಲ್ಲಿ ಹಚ್ಚನ ಅಂತ ಹೇಳಿ ನೀವು ಅಂದಾರ ಹತ್ತಿರ ಆಗಲೇ ಹೇಳಿನಿ. ಅಲ್ವೇವ ತುಳಸಿ ಗಿಡದೇನೋ ಆಣಿಕಲ್ ಬಿದ್ದು ಬಿಡು ಎಲ್ಲಿ ಉದ್ರತ್ತವು. ಅಲ್ಲ ಮತ್ತೆ ಈ ಅನ್ನ ಇದಕ್ಕೆ ಕೆಂಪಾತ ಎದಕ್ಕೆ ಗೊತ್ತಾ? ಈಗ ಪೂಜೆ ಅಂತ ನೋಡು, ಮದ್ವೆಗೆ ಒಂದೆರಡು ಅಕ್ಷತೆ ಕುಂಕುಮ ಕಲ್ಸಿಟ್ಟಿದ್ದಲ್ಲ, ಅದು ಏನಾರ ಈಕಿ ಗೊತ್ತಿಲ್ಲಂಗೆ ಹಾಕಿರ್ತಾಳ. ಅವು ಚಿಲ್ದ ತುಂಬಿಟ್ಟಿದ್ದು ನೋಡು, ಅದು ಮತ್ತು ಅಕ್ಕಿ ಅನ್ನ ಮಾಡೋದು ಎರಡೋ ಒಂದ ಕಡೆ ಇಟ್ಟಿವಿ ನೋಡು, ಅವು ಸ್ವಲ್ಪ ಉಳಿದಿದ್ದು ನೋಡು, ಅವು ಹಂಗೆ ಆಮೇಲೆ ಇದು ಮಾಡೋದಂತ ಅನಿತ ಈಗ ನನಗೆ ಲಕ್ಷ ಆಯ್ತು, ಅದಕ್ಕೆ ಹಂಗೆ ಆಗಿರ್ತೈತಿ ನೋಡುವ. ಅದನ್ನ ಆಕಳಕ್ಕೆ ಏನಕ್ಕೆ ಇಟ್ಬಿಡು, ನಿಮ್ಮ ಅವಾಗ ಮತ್ತೆ ಬೇರೆ ಇಡಿ ಅಂತ, ಇಲ್ಲಾಂದ್ರೆ ಅದು ಬೈತಾರವ್ರು. ಕುಂಕುಮದ ವಾಸನೆ ಇತ್ತಂದ್ರೆ ಹೆಂಗೋ ಅದು ವಾಸನೆ ಇರ್ತೈತೆ ಅಕ್ಕಿ. ಬೇರೆ ತೊಗೊಂಡಿಟ್ಬಿಡು ಬಿಡೋಣ. ಅವ ತುಂಗ ನೋಡವ, ನನ್ನ ಕಪಾಟನ್ನೆಲ್ಲ ಅರ್ಬಿ ಹಿರಿದೋಗ್ದಾಳ. ಎದಕ್ಕೆ ನಿನ್ನ ಕಪಾಟನ ಅರ್ಬಿ ಅದಕ್ಕೆ ಹಿರಿದೋಗ್ಲಕ್ಕಿ ಗೊತ್ತಿಲ್ಲಕ್ಕ. ಏನು ಡ್ರೆಸ್ ಉಟ್ಕೋತೀನಿ ಅಂದ್ರೂ ಹೂ ಅನ್ಲಿಲ್ಲ. ಸೀರೆ ಪಾರಿ ಅಂತೂ ನನ್ನಂತೆ ಕಿಲ್ಲ ಇಲ್ಲ ಬಿಡು. ಮೊದಲೇ ಮತ್ತೆ ನಾನೇನಂದೆ ಈ ಮದುವೆಗೆತ್ತೆ ಮತ್ತು ಹೋಗೋಬರ ಬಂದಿರ್ತಾರೆ ಸೀರೆ ಉಟ್ಕೊ ಅಂತ ಅಂದೆ. ಇಲ್ಲ ನಾನು ಡ್ರೆಸ್ ಹಾಕೋತೀನಿ ಅಂದ್ಲು. ನನ್ನ ಕಪಾಟ್ನಾಗ ಹುಡುಕಾಡಕ್ಕೆ ಕಿತ್ತು ಹಾಕಿಲ್ಲಪ್ಪ, ಒಂದು ಬೇರೆ ಅಂದ್ರೆ ಅಷ್ಟು ಕಿತ್ತಾಕಳ. ನಾನು ಹಿಂಗೆ ಮಾಡ್ಸೋದಾಗಲ್ಲ ಬಿಡು ನನಗೆ. ಹೋಲ್ ಬಿಡು, ನಾ ಮಾಡ್ಸಿರ್ತೀನಿ ಅಂತ. ಈಗೇನು ಜಳಕ ಮಾಡಿ ಬಂದ್ಲ ಇಲ್ಲಕ್ಕಿ? ಬಂದಾಳ. ಅಲ್ಲೆಲ್ಲ ಶಶಾಂಕ್ ಎದ್ದಾನಿಲ್ಲ, ಅದಕ್ಕೊಂಚೂರು ಜಳಕ ಮಾಡಿಸ್ಬೇಕು, ಬೇರೆ ನೀರು ಹಾಕ್ಬೇಕು. ಹೋಗಿ ನೀರು ಹಾಕಿ ಎತ್ಕೊತದು, ಹೋಗಿ ಬಚ್ಚಲು ಕಳ್ಸು. ಅಣ್ಣ ಅಲ್ಲೇ ಬಾತ್ರೂಮ್ ಜಳಕಕ್ಕೆ ಹೋದ. ಹೌದನೇ? ಇರು ಬಿಡು, ಜಳಕ ಮಾಡಬಾರ್ದು ಹಂಗಿದ್ರೆ. ಲಕ್ಷ್ಮಿ ಒಂಚೂರು ಅವ್ರಿಗೆ ಶಾವಿಗೆ ಬಸ್ತಿರ್ಬೇಕಲ್ಲವ ಮತ್ತೆ? ಹ್ಞೂ ರೀ ಚಿಕ್ಕಮ್ಮರ, ನಾನು ಬೆಳಗ್ಗೆನ ಎಲ್ಲ ಶಾವಿಗೆ ಬಗ್ಗೆ ಎಲ್ಲ ಮಾಡಿ ರೆಡಿನೇ ಇಟ್ಟೀನಿ ರೀ. ಮತ್ತು ಇವ್ರು ಯಾವ ಹೊತ್ತಿನಾಗ ಅದ ಆ ಥರ ಗೊತ್ತಿಲ್ಲ ಅಂತೇಳಿ ಈಗ ಇಬ್ರು ಜಳಕ ಮಾಡಬಾರ್ದು ಹಾಕ್ಕೊಡ್ತೀನಿ ತಿನ್ನಾಕ. ಯಾಕ ಅಲ್ಲ ಜಳಕಕ್ಕೆ ಹೋಗ್ಯಾನ ಅಂತ ನಂದಿ ಈ ಕಡೆ ಹೋದ್ರಕತ್ತನಲ್ಲ ಅದಕ್ಕೆ. ಹ್ಞೂನವ ನಾ ಬರ ಮುಂದೆ ಬಾತ್ರೂಮ್ಗೆ ಹೋದೆ. ಅಯ್ಯ ಬೇಡ, ಇದೇನ ಇದು ಚಡ್ಡಿ ಮ್ಯಾಗ ಬಂದಿನ ಮೇಲೆ ಹಂಗ ಬಂದಿಲ್ಲ, ಹೋಗಿ ಜಳಕ ಮಾಡೋಗ. ಅವ ನಾ ಹೇಳಕ್ಕೆ ನೀನು ಆಶ್ಚರ್ಯಕ್ಕಿದೆ. ಅದು ಬಚ್ಚಲಾಗ ನಳದಾಗ ನೀರು ಬಿಟ್ಕೊಂಡು ಅವ ಬಕೆಟ್ನಾಗ ನೀರೆಲ್ಲ ಒಂಥರ ಕೆಂಪೋಗ ರಕ್ತನ ಬರಕತ್ತ ನಂಗೆ. ಹೋಗ್ಲಾ ಬೇಡ, ನೀರೇನಾರು ಕೆಂಪು ಬರಕ್ಕೆ ಏನಾರ ಅದ್ರಾಗೇನು ಇದನ್ನು ಕಲ್ಸತ್ತಾನೆ. ಹೋಗ್ಬಾರ್ದೆ, ಸುಮ್ಮನೆ ಜಳಕ ಮಾಡ್ಬಾರ್ದೆ. ಇಲ್ಲವ ಬೇಕಾದ್ರೆ ನೀನು ನೋಡ್ಬೇಡ ನಂಗೆ. ಅಯ್ಯೋ ದೇವ್ರೆ, ಏನಾಗಿರ್ತವ ಇವು ಕೆಲವಕ್ಕೆ ಮುಂಜಾನೆ ಒಂದು ನಮ್ನಿ ಮಾತಾಡ್ಕತ್ತವು. ಅಲ್ಲ ಬಕೆಟ್ನ ಬೇಕಾದಂಗೆ ಬಂಗಾರದಂಗೆ ಬಿಸಿನೀರು ಅದಾವು, ಕೆಂಪು ನೀರು ಅಂತ ಎಲ್ಲಿದ್ದೈತಿ? ಕೆಂಪು ನೀರು ಇತ್ತಗ ಹೌದಿಲ್ಲ ನಾ ಹೇಳ್ತಾರೆ ಹೌದಿಲ್ಲ. ಕರೆವನ್ರಿ ಹೋಗ್ಲಾ ಬೇಡ, ರಾತ್ರಿ ನಿದ್ದೆ ಮಾಡಿಲ್ಲಲ್ಲ ಅದಕ್ಕೆ ಏನಾರ ಕೊಂಡು ಕೆಂಪಾಗ್ಯವಲ್ಲ, ಅದಕ್ಕೆ ನೀರು ತಂಪು ಕಂಡು ಬಂದು ನಿನಗೆ ಬೇಡ ಊರು ಬೇಡ ಎಲ್ಲರೂ ಅಂದಿಸ್ತಿಲ್ಲಲ್ಲ. ಬಕೆಟ್ನ ಬೇಕಾದಂಗೆ ಸುಡ ನೀರು ಬೇಕಾದಂಗೆ ಅದಾವು, ಹೋಗಿ ಜಳಕ ಮಾಡೋಗ. ಬಂದ್ಬಿಟ್ಟೆ ಚೀರಾಡ್ಕೊಂತ ನಮ್ಮನ್ನು ಅಂದಿಸ್ತಿಲ್ಲಲ್ಲ, ಹೋಗಿ ಜಳಕ ಮಾಡೋಗ. ಓ ಏನು ಹೇಳಕತ್ತೀನಿ ನೀನು? ಅಯ್ಯೋ ದೇವ್ರೆ, ಇದ್ದು ಹೇಳಕತ್ತೀನಿ, ಬೇಕಾದ್ರೆ ಹೋಗ್ರಿ ಎಲ್ಲರೂ ನೋಡ್ಕೊಂಬ ಹೋಗ್ರಿ. ಅಣ್ಣ ತಡಿಯಣ್ಣ, ನಾ ಹೋಗಿ ನೋಡ್ಕೊಂಬರ್ತೀನಿ ತಡಿ. ಹೋಗಿ ನೀವು ನೋಡ್ಕೊಂಬ. ನೋಡ್ದೇನ ಸುಬ್ಬಿ? ಅಣ್ಣ ಕರೆವು ನೀರ ಅದಾವಣ್ಣ, ನೀ ಹೆಂಗೆ ನೋಡ್ದೇನ? ಕರೆವು ನೀನು ಕಣ್ ಕೆಂಪಾಗ್ಯವಲ್ಲ ನಿದ್ದಿಲ್ದನ, ಅದಕ್ಕೆ ನಿನಗೆ ಹಂಗೆ ಅನ್ಸಿರ್ತೈತಿ. ಅದು ನಿದ್ಗಣದ ದಡಗಂತ ಹೋಗಿಯಲ್ಲ, ಸ್ವಲ್ಪ ಹಂಗೆ ಅನಿಸ್ತಿರ್ತೈತಿ. ಹೋಗಿ ಏನಾಗಿಲ್ಲ, ಹೋಗಿ ಜಳಕ ಮಾಡು.